ವಿಶ್ವಾಗ್ರ ಎಜು ಸೊಲ್ಯೂಷನ್ ಸದಾ ಒಂದಲ್ಲ ಒಂದು ವಿಶೇಷವನ್ನ ನಿಮ್ ಮುಂದೆ ಇಡ್ತಾ ಇರುತ್ತೆ. ಶಿಕ್ಷಣ ಕ್ರಾಂತಿಯನ್ನ ಹಲವು ಮಜಲುಗಳಲ್ಲಿ ನಿಮ್ ಮುಂದೆ ತೆರೆದಿಡ್ತಾ ಇರುತ್ತೆ. ಪ್ರತಿಯೊಂದು ವಿಚಾರವನ್ನು ವಿಡಿಯೋ ಮೂಲಕ ನಿಮ್ ಮುಂದೆ ಇಡ್ತಾ ಇರುತ್ತೆ. ಅದರ ಲಾಭಗಳನ್ನ ನೀವು ಪಡಿಬೇಕು ಅಥವಾ ಇನ್ನೊಬ್ಬರಿಗೆ ತಿಳಿಸಬೇಕು ಅನ್ನೋದು ನಮ್ಮ ಆಶಯ. ಈಗ ಅದೆಲ್ಲ ವಿಚಾರಗಳಿಗಿಂತನೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವಿಶ್ವಾಗ್ರ ಜ್ಞಾನಾಲಯ ಎಂಬಂತ ಮಹಾ ಯೋಜನೆಯೊಂದನ್ನ ರೂಪುಗೊಳಿಸ್ತಾ ಇದೆ. 1120 ಗ್ರಾಮಗಳಲ್ಲಿ ಒಂದೊಂದು ಲೈಬ್ರರಿಗಳನ್ನ ತೆರಿಬೇಕು ಅಂತ ಹೇಳ್ಬಿಟ್ಟು ವಿಶ್ವಾಗ್ರ ಜ್ಞಾನಾಲಯ ಎಂಬಂತ ಶೀರ್ಷಿಕೆ ಅಡಿ ಮುಂದೆ ಬರ್ತಾ ಇದೆ. ಇತ್ತೀಚೆಗೆ ಯುವ ಜನರಲ್ಲಿರುವಂತಹ ಮೊಬೈಲ್ ಅಡಿಕ್ಷನ್ ನಿಂದ ಹೊರತಂದು ಪುಸ್ತಕದ ಬೆಳಕಿನತ್ತ ಸಮಾಜವನ್ನ ಕರೆದೊಯ್ಯುವ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯುವಂತಹ ಒಂದು ದೊಡ್ಡ ಚಳುವಳಿಯನ್ನ ವಿಶ್ವಾಗ್ರ ಎಜು ಸೊಲ್ಯೂಷನ್ ಹಮ್ಮಿಕೊಳ್ತಾ ಇದೆ. ಈ ಯೋಜನೆಯ ವ್ಯಾಪ್ತಿ ವಿಶ್ವಾಗ್ರ ಲರ್ನಿಂಗ್ ಸೆಂಟರ್ ಇರುವ 1120 ಗ್ರಾಮಗಳಲ್ಲಿ ಈ ಯೋಜನೆ ರೂಪುಗೊಳ್ತಾ ಇದೆ. ಪ್ರತಿ ಗ್ರಾಮಕ್ಕೆ ಒಂದು ವಿಶ್ವಾಗ್ರ ಜ್ಞಾನಾಲಯವನ್ನ ಸ್ಥಾಪಿಸಲಾಗುತ್ತೆ. ಒಟ್ಟು 1120 ಲೈಬ್ರರಿಗಳು ಏಕಕಾಲದಲ್ಲಿ ಆರಂಭಗೊಳ್ಳಲಿದೆ. ಯೋಜನೆಯ ಮೂಲ ಗುರಿ ಮೊಬೈಲ್ ಅಡಿಕ್ಷನ್ ಕಡಿಮೆ ಮಾಡೋದು, ಓದುವ ಸಂಸ್ಕೃತಿಯನ್ನ ಗ್ರಾಮಗಳಲ್ಲಿ ಪುನರುಜ್ಜೀವನಗೊಳಿಸುವುದು, LKG ಮಕ್ಕಳಿಂದ MBBS ವರೆಗೂ ಗ್ರಾಮದಿಂದಲೇ ಡಾಕ್ಟರ್, ಇಂಜಿನಿಯರ್, IAS ಉದ್ಯಮಿಗಳನ್ನ ನಿರ್ಮಿಸುವುದು, ಗ್ರಾಮವನ್ನ ಜ್ಞಾನಾಧಾರಿತ ಸಮಾಜವಾಗಿ ರೂಪಿಸುವುದು. ಲೈಬ್ರರಿಯ ರಚನೆ 800 ರಿಂದ 1500 ಚದರ ಅಡಿ ಜಾಗದಲ್ಲಿ ನಿರ್ಮಾಣ ಆಗುತ್ತೆ. 40 ರಿಂದ 80 ಓದುವ ಆಸನಗಳಿರ್ತದೆ. ಉತ್ತಮ ಬೆಳಕು ಮತ್ತು ಗಾಳಿ ವ್ಯವಸ್ಥೆ, CCTV ಸುರಕ್ಷತೆ, ನೋ ಮೊಬೈಲ್ ಝೋನ್, ಡಿಜಿಟಲ್ ರೆಫರೆನ್ಸ್ ಕಾರ್ನರ್ ಅಂದ್ರೆ ಡಿಜಿಟಲ್ ಅಲ್ಲಿ ವೆಬ್ಸೈಟ್ ಇಂಥವುಗಳನ್ನ ಹುಡುಕ್ಲಿಕ್ಕೆ ಅಥವಾ ಗೂಗಲ್ ಮಾಡ್ಲಿಕ್ಕೆ ಅಥವಾ ಯೂಟ್ಯೂಬ್ ನೋಡ್ಲಿಕ್ಕೆ ಅಂತಹ ಅವಕಾಶವನ್ನ ಮಾಡಿಕೊಡಲಾಗಿರ್ತದೆ. ಇನ್ನು ಪ್ರತಿ ಲೈಬ್ರರಿಯಲ್ಲೂ 2000 ಪುಸ್ತಕಗಳು ಇರ್ತದೆ. LKG ಇಂದ UKG ವರೆಗೂ, ಕ್ಲಾಸ್ 1 ಇಂದ 5th ಕ್ಲಾಸ್ ವರೆಗೂ, ಕ್ಲಾಸ್ 6th ಇಂದ SLC ವರೆಗೂ, PUC, ಡಿಗ್ರಿ, ನೀಟ್, CET, ಫೌಂಡೇಶನ್ಸ್, MBBS, ಬೇಸಿಕ್ಸ್ ರೆಫರೆನ್ಸ್, ಇಂಜಿನಿಯರಿಂಗ್, ಟೆಕ್ನಿಕಲ್, ಕಾಂಪಿಟೇಟಿವ್ ಎಕ್ಸಾಮ್ಸ್, ಪರ್ಸನಾಲಿಟಿ ಅಂಡ್ ಲೀಡರ್ಶಿಪ್, ವುಮೆನ್, ಹೆಲ್ತ್, ಅಗ್ರಿಕಲ್ಚರ್, ನ್ಯೂಸ್ ಪೇಪರ್, ಮ್ಯಾಗಝೈನ್ಸ್ ಈ ಎಲ್ಲಾ ಮಾದರಿಯ ಪುಸ್ತಕಗಳು ಸೇರಿ ಒಟ್ಟು ಒಂದು ಲೈಬ್ರರಿಯಲ್ಲಿ 2000 ಪುಸ್ತಕಗಳು ಪ್ರತಿದಿನ ಓದುಗರಿಗೆ ದೊರೆಯಲಿವೆ. ಇದರ ಅನುಸಾರ 1120 ಲೈಬ್ರರಿಗಳಲ್ಲಿ ಒಟ್ಟು 22,40,000 ಪುಸ್ತಕಗಳನ್ನ ಒದಗಿಸುತ್ತಿದೆ ವಿಶ್ವಾಗ್ರ ಎಜು ಸೊಲ್ಯೂಷನ್. ಪ್ರತಿ ಲೈಬ್ರರಿಗೆ 2.7 ಲಕ್ಷ ಹಣ ಪುಸ್ತಕಗಳಿಗಾಗಿಯೇ ವೆಚ್ಚವಾಗಲಿದೆ. ಇನ್ನುಳಿದಂತೆ ಬುಕ್ ರಾಕ್ಸ್ 60,000, ಚೇರ್ಸ್, ಟೇಬಲ್ಸ್, ಮ್ಯಾಟ್ಸ್ 40,000, ಲೈಟಿಂಗ್ ಅಂಡ್ ಫ್ಯಾನ್ಸ್ 20,000, CCTV ಅಂಡ್ ಸೇಫ್ಟಿ 15,000, ಬ್ರ್ಯಾಂಡಿಂಗ್ ಬೋರ್ಡ್ಸ್ ಗಳು 10,000, ಸ್ಟೇಷನರಿ 5,000, ಒಟ್ಟು 1.50 ಲಕ್ಷ ಅಂದ್ರೆ 1,50,000 ಅಷ್ಟು ಖರ್ಚಾಗಲಿದೆ. ಒಟ್ಟು ಬಜೆಟ್ ಅಂದ್ರೆ ಈ ಎಲ್ಲಾ ಸೇರ್ಬಿಟ್ಟು ಒಂದು ಲೈಬ್ರರಿಗೆ ಹೆಂಗಿಲ್ಲ ಅಂತಂದ್ರು 4.45 ಅಂತಂದ್ರೆ 4,45,000 ರೂಪಾಯಿಗಳು ಖರ್ಚಾಗುವ ಅಂದಾಜನ್ನ ಇಡಲಾಗಿದೆ. ಅದರಂತೆ 1120 ಲೈಬ್ರರಿಗಳ ಒಟ್ಟು ಬಜೆಟ್ 49.84 ಕೋಟಿ ಅಂದ್ರೆ 49,84 ಲಕ್ಷ ರೂಪಾಯಿಗಳು ಎಂಬುದಾಗಿ ಯೋಜನೆಯನ್ನ ರೂಪಿಸಲಾಗಿದೆ. ಈ ಮೂಲಕ ಕೇವಲ 50 ಕೋಟಿ ರೂಪಾಯಿ ಒಳಗೆ ದೇಶದ ಮೊದಲ ಹಾಗೂ ಮಾದರಿ ಮತ್ತು ಅತಿ ದೊಡ್ಡ ಗ್ರಾಮ ಜ್ಞಾನ ಕ್ರಾಂತಿ ಇದಾಗಲಿದೆ. ಇನ್ನು ಲೈಬ್ರರಿಯ ಸಮಯ ಕೂಡ ಈ ಪ್ಲಾನ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆ ತನಕ, ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆ ತನಕ, ಸಂಜೆ 6 ರಿಂದ 9:30 ತನಕ ತೆರೆದಿರುತ್ತೆ. ಮಾನವ ಸಂಪನ್ಮೂಲ ಅಂದ್ರೆ ಪ್ರತಿ ಲೈಬ್ರರಿಗೆ ಒಬ್ಬ ಲೈಬ್ರರಿಯನ್ ಆರ್ಡಿನೇಟರ್ ಇರ್ತಾರೆ, ಇನ್ನೊಬ್ರು ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಅಲ್ಲಿ ಸಹಾಯಕರು ಇರ್ತಾರೆ. ವಿಶೇಷ ಚಟುವಟಿಕೆಗಳು ಅಂತಂದ್ರೆ 30 ದಿನ ಓದು ಚಾಲೆಂಜ್ ಅಂದ್ರೆ 30 ಡೇಸ್ ಓದೋ ಚಾಲೆಂಜ್ ಅನ್ನ ಕೊಡ್ತಾರಂತೆ. ವಾರದ ಪುಸ್ತಕಗಳ ಬಗ್ಗೆ ಚರ್ಚೆ ನಡೆಸ್ತಾರಂತೆ. ವಿದ್ಯಾರ್ಥಿ ಪ್ರಸ್ತುತಿ ಇರ್ತದಂತೆ. ಬ್ರೈನ್ ಡೆವಲಪ್ಮೆಂಟ್ ರೀಡಿಂಗ್ ಅವರ್ಸ್ ಅಂತ ಇರ್ತದಂತೆ. ಗ್ರಾಮದ ಜ್ಞಾನ ರತ್ನ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಪುಸ್ತಕ ದಾನ ಅಭಿಯಾನವನ್ನು ಕೂಡ ಮಾಡಲಾಗುತ್ತೆ. ಇದರಿಂದ ಸಮಾಜಕ್ಕೆ ಆಗುವ ಲಾಭಗಳೇನು ಅಂತ ನೋಡೋದಾದ್ರೆ ಮೊಬೈಲ್ ಅಡಿಕ್ಷನ್ ನಿಯಂತ್ರಣ, ಮಕ್ಕಳ ಏಕಾಗ್ರತೆಯನ್ನ ಹೆಚ್ಚಳ, ಭಾಷಾ ಕೌಶಲ್ಯ ವೃದ್ಧಿ ಆಗುತ್ತೆ, ಪರೀಕ್ಷಾ ಫಲಿತಾಂಶವನ್ನ ಸುಧಾರಣೆ ಮಾಡುತ್ತೆ, ಗ್ರಾಮದ ಯುವಕರಿಗೆ ಸ್ಪರ್ಧಾತ್ಮಕ ತಯಾರಿಯನ್ನ ನೆರವೇರಿಸುತ್ತೆ, ಜ್ಞಾನಾಧಾರಿತ ಗ್ರಾಮ ನಿರ್ಮಾಣವನ್ನ ಮಾಡಬಹುದು ಎಂಬಂತ ಮೂಲ ಉದ್ದೇಶಗಳನ್ನ ಅಥವಾ ಆಕಾಂಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಈ ಮೂಲಕ 1120 ಗ್ರಾಮಗಳು, 22 ಲಕ್ಷ ಪುಸ್ತಕಗಳು, 50 ಕೋಟಿಯೊಳಗಡೆ ಜ್ಞಾನ ಕ್ರಾಂತಿ, ಮೊಬೈಲ್ ಕಡಿಮೆ ಹೆಚ್ಚು ಪುಸ್ತಕ ಎಂಬಂತ ಒಂದು ಬಹಳ ದೊಡ್ಡ ಮಟ್ಟದ ಯೋಜನೆಯನ್ನ ವಿಶ್ವಾಗ್ರ ಎಜು ಸೊಲ್ಯೂಷನ್ ನಿಮ್ಮ ಮುಂದೆ ತರಲು ಮುಂದಾಗಿದೆ. ವಿಶ್ವಾಗ್ರ ಜ್ಞಾನಾಲಯ ಇದು ಕೇವಲ ಲೈಬ್ರರಿ ಅಲ್ಲ, ಸಮಾಜವನ್ನ ಬೆಳಗಿಸುವ ದೀಪ ಆಗಿದೆ.